ಪೂಜ್ಯರೇ. ಸ್ವಾಮಿ, ನಮ್ಮಿಂದ ಎಂತಹ ಅಪರಾಧವಾಯಿತು? ನೀನು ಆರ್ತಾತ್ರಾಣ ಪರಾಯಣರು ತಾನೆ. ನಿನ್ನ ಭಕ್ತಿಗೆ ಅಜ್ಞಾನದಿಂದ ನನ್ನ ಶಿಷ್ಯರು ಮಾಡಿರುವ ಅಪರಾಧವನ್ನು ಮನ್ನಿಸಿ ತಾಯಿ. ಬುದ್ಧಿ ಬಾ, ಇಡೀ ನನ್ನ ಆಶ್ರಮವನ್ನು ಪಾವನಗೊಳಿಸಲು ಬಂದಿರುವೆ. ನಿನ್ನ ಮಹಿಮೆ ಗೊತ್ತಿಲ್ಲದೆ ನನ್ನ ಶಿಷ್ಯರು ನಿನ್ನನ್ನು ನಿಂದಿಸಿದ್ದಾರೆ. ನೀನು ಚಿಂತಿಸಬೇಡ, ಇಡೀ ಆಶ್ರಮ ನಿನ್ನದೇ. ಈ ಮರ, ಗಿಡ, ಬೆಟ್ಟ, ಗುಡ್ಡ, ನದಿ, ಪ್ರಾಣಿ, ಪಕ್ಷಿ ಎಲ್ಲವೂ ನಿನ್ನದೇ. ನಿನಗೆ ಬೇಕಾದ ಹಾಗೆ ಇಲ್ಲಿ ಇರಬಹುದು. ಇನ್ನು ಮೇಲೆ ಈ ಸ್ವಾಮಿ ಈ ಗುಡಿಯನ್ನು ಶುಭ್ರಗೊಳಿಸಿ ಪ್ರತಿದಿನ ಈ ಸ್ವಾಮಿಗೆ ಹೂವನ್ನು ತರಬೇಕು. ಹೌದು ಹೌದು ಅಮ್ಮ, ನೀನೇ ಹೂವನ್ನು ತರಬೇಕು. ನೀನು ಹೂವು ತಂದ ನಂತರವೇ ಸ್ವಾಮಿಗೆ ಪೂಜೆ ನೆರವೇರುತ್ತದೆ. ಅಯ್ಯೋ, ಆಯ್ತು ಬುದ್ಧಿ, ಈಗ ಹೋಗಿ ಹೂ ತಗೊಂಡು ಬಂದ್ಬಿಡ್ತೇನೆ. ತಗೊಳ್ಳಿ. ಹೇಗಿದ್ದಾನೆ ತಾಯಿ ಶ್ರೀರಂಗನಾಥ? ಶ್ರೀರಾಮಚಂದ್ರ ಬಹು ಸುಂದರವಾಗಿದ್ದಾನೆ ಮಹಾಪ್ರಭು. ಶ್ರೀರಾಮಚಂದ್ರ ನಿಜ ಹೇಳಬೇಕೆಂದರೆ ನೀನು ನನ್ನನ್ನು ಉದ್ಧರಿಸಲು ಬಂದಿರುವ ತಾಯಿ. ಎಷ್ಟೋ ವರ್ಷಗಳಿಂದ ಶ್ರೀರಾಮನನ್ನು ನನ್ನ ಮನಮಂದಿರದಲ್ಲಿಟ್ಟು ಪೂಜಿಸುತ್ತಾ ಬಂದಿರುವೆ. ಆದರೆ ನಿನ್ನಂತೆ ಭೌತಿಕ ದೇಹದಿಂದ ಅರ್ಚಿಸುವ ಅದೃಷ್ಟ ನನಗಿಲ್ಲ ತಾಯಿ. ಅಂದ್ರೆ ನಿಮ್ಮ ಮಾತು ನನಗೆ ಅರ್ಥ ಆಗ್ಲಿಲ್ಲ ಬುದ್ಧಿ. ಮುಂದೆ ನಡೆಯಲಿರುವುದನ್ನೇ ನಾನು ಹೇಳಿದ್ದೇನೆ ತಾಯಿ. ಧರ್ಮ ರಕ್ಷಣೆಗಾಗಿ ಪರಮಾತ್ಮನು ದಶರಥನ ಮಗನಾದ ರಾಮನಾಗಿ ಅವತರಿಸಿದ್ದಾನೆ. ನಿನ್ನ ಭಕ್ತಿಗೆ ಅವನು ನಿನಗೆ ಖಂಡಿತ ಒಲಿಯುತ್ತಾನೆ. ನನ್ನ ನೋಡಕ್ ಬರ್ತಾನ ರಾಮ? ಹೌದು ತಾಯಿ, ನಿನ್ನ ನೋಡಲು ರಾಮ ಬರುತ್ತಾನೆ. ಇದು ನಮ್ಮ ಆಶ್ರಮ, ನನ್ನ ತಪಸ್ಸು. ಶ್ರೀರಾಮನ ಯಾವಾಗ ಬರ್ತಾನೆ ನನ್ನ ರಾಮ? ನನ್ನ ನೋಡ್ಲಿಕ್ಕೆ ಬರ್ತಾನ? ಅಂದ್ರೆ ನಮ್ಮ ಆಶ್ರಮಕ್ಕೆ ಯಾವಾಗ ಬರ್ತಾನೆ? ಹೌದು ತಾಯಿ, ನಿನ್ನ ನೋಡಲು ಬರುತ್ತಾನೆ. ನಮ್ಮ ಆಶ್ರಮ, ನನ್ನ ತಪಸ್ಸು ಶ್ರೀರಾಮನ ಪಾದಾರವಿಂದಗಳ ದರ್ಶನಕ್ಕೆ ಪಾತ್ರವಾಗಿಲ್ಲ ತಾಯಿ. ನಿನ್ನ ಭಕ್ತಿಗೆ ಅಮೋಘ ಶಕ್ತಿ ಇದೆ. ಆ ಶಕ್ತಿಗೆ ಶ್ರೀರಾಮ ಬಂದು ನಿನ್ನ ಹುಡುಕುತ್ತಾ ಬಂದು ನಿನ್ನ ಒಬ್ಬಳಿಗೆ ಮಾತ್ರ ದರ್ಶನ ನೀಡುತ್ತಾನೆ. ಅಂದ್ರೆ ನಂಗೆ ತಿಳಿಲಿಲ್ಲ ಬುದ್ಧಿ. ಚಿಂತಿಸಬೇಡ ತಾಯಿ, ನಿನ್ನ ಪ್ರಭು ಚಿತ್ರಕೂಟ ತಲುಪಿದ್ದಾನೆ. ಈ ದಿನ ನಾನು ಹಸುನೀಗಲಿದ್ದೇನೆ. ಪ್ರಭುಗಳನ್ನು ಕಣ್ಣಾರೆ ಕಾಣುವ ಭಾಗ್ಯ. ಅಯ್ಯೋ ಬುದ್ಧಿ, ನೀವೇನೇನೋ ಹೇಳ್ತಾ ಇದ್ದೀರಾ. ಪೂಜಿಸುವ ಪುಣ್ಯ ನನಗಿಲ್ಲ, ಅದು ನಿನ್ನ ಒಬ್ಬಳಿಗೆ ಮಾತ್ರ ಇದೆ. ಎಷ್ಟು ಸಾವಿರಾರು ಜನ್ಮಗಳಲ್ಲಿ ನೀನು ಮಾಡಿದ ಪುಣ್ಯದ ಫಲವಾಗಿ ನಿನಗಿದು ದೊರೆತಿದೆ. ನನ್ನ ತಪಶಕ್ತಿ ಇದೆ, ಒಲೆಯಲಿಲ್ಲ ತಾಯಿ. ನೀನು ಒಂದು ಕೆಲಸ ಮಾಡಬೇಕು ತಾಯಿ. ಹೇಳಿ ಬುದ್ಧಿ, ಏನ್ ಮಾಡಬೇಕು? ನನ್ನ ತಪಶಕ್ತಿಯ ಬಲದಿಂದ ಈ ಪೂಜಾ ಮಂದಿರ ನಿತ್ಯ ನೂತನವಾಗಿ ಬೆಳಗುತ್ತಿರುತ್ತವೆ. ಈ ಹೂವನ್ನು ಹಾಗೆಯೇ ಇರುತ್ತವೆ. ಈ ದೀಪಗಳು ಹೀಗೆ ಬೆಳಗುತ್ತಿರುತ್ತವೆ. ಪ್ರಭುಗಳನ್ನು ಈ ಪೂಜಾ ಮಂದಿರದೊಳಗೆ ಬರಮಾಡಿಕೊಂಡು ನನ್ನ ಬದಲಾಗಿ ನೀನು ಈ ಹೂವನ್ನು ಸಮರ್ಪಿಸಿ ನನ್ನನ್ನು ಉದ್ಧರಿಸುವಂತೆ ಮಾಡು ತಾಯಿ, ಉದ್ಧರಿಸುವಂತೆ ಮಾಡು. ಬುದ್ಧಿ, ಏನೋ ಹೇಳ್ತೀರಾ, ನಾನೇನೋ ತಿಳ್ಕೊಳ್ತೀನಿ. ನನಗೊಂದು ಅರ್ಥ ಆಗ್ತಾ ಇಲ್ಲ. ಆದ್ರೆ ನೀವು ಹೇಳ್ದಂಗೆ ನಾನು ಮಾಡ್ತೀನಿ ಬುದ್ಧಿ. ಆದ್ರೆ ನಿಮ್ಮ ಆಶೀರ್ವಾದ ಇರಬೇಕು ಅಷ್ಟೇ. ಸರಿ ತಾಯಿ, ನನಗಿನ್ನು ಪೂಜೆಗೆ ವೇಳೆ ಆಯಿತು. ನಾನಿನ್ನು ಬರಲೇ? ಆಯ್ತು ಬುದ್ಧಿ. ಬುದ್ಧಿ ನನಗಿಲ್ಲಿರೋದಕ್ಕೆ ಜಾಗ ಕೊಟ್ಟರು.
ರಾಮ ನನ್ನ ಹುಡುಕೊಂಡು ಇಲ್ಲಿಗೆ ಬರ್ತಾನಂತೆ. ಅಂತೂ ನನ್ನ ರಾಮ ಬರೋದು, ಹಾ ಬರ್ತಾನೆ. ನಾನು ಅವನಿಗೋಸ್ಕರ ಕಾಯ್ತಾನೆ ಇರ್ತೀನಿ. ರಾಮ ರಾಮ, ಅಯ್ಯೋ ಬುದ್ಧಿಗೇನೋ ಕೇಳೋದು ಮರ್ತೇ ಬಿಟ್ಟೆ. ಬುದ್ಧಿ ಬುದ್ಧಿ ಬುದ್ಧಿ. ಗುರುವಿನಿಂದ ದೀಕ್ಷೆ ಪಡೆದ ಶಬರಿ ಶ್ರೀರಾಮಚಂದ್ರ ಪ್ರಭುವನ್ನು ಹುಡುಕುತ್ತಾ ಹುಡುಕುತ್ತಾ ಬಡಿಬಸ ಒಳೆದಳು. ಶ್ರೀರಾಮಚಂದ್ರನಿಗಾಗಿ ಕಾಡಿನಲ್ಲಿ ಹಣ್ಣುಗಳನ್ನು ಹುಡುಕುತ್ತಿದ್ದಾಳೆ. ಯಾವ ಥರ ಗೊತ್ತಾ? ಶ್ರೀರಾಮಚಂದ್ರನ ಬಾಯಿಗೆ ಹುಳಿ ಹತ್ತಬಾರದೆಂದು ಆ ಹಣ್ಣನ್ನು ಕಚ್ಚಿ ಹುಳಿ ಹಣ್ಣನ್ನು ಬೇರ್ಪಡಿಸಿ ಸಿಹಿ ಹಣ್ಣನ್ನು ಶೇಖರಿಸುತ್ತಿದ್ದಾಳೆ. ನೋಡಿದರಾ ಶಬರಿಯ ಭಕ್ತಿ ಹೆಂಗಿದೆ ಎಂದು? ಭಕ್ತಿಯ ವಿಚಾರಕ್ಕೆ ಬಂದರೆ ಆ ಭರತನ ಭಕ್ತಿಯು ಸಾಮಾನ್ಯವೇನಲ್ಲ. ಯಾಕೆ ಅಂತ ನೀವು ನನ್ನ ಕೇಳಬಹುದು. ಯಾಕೆ ಅಂದರೆ ಭ್ರಾತೃಭಕ್ತಿಗೆ ಸಂಕೇತನಾಗಿರುವ ತನ್ನ ಅಣ್ಣ ತನ್ನಿಂದ ದೂರವಾದಾಗ ಅವನ ದಿವ್ಯ ಪಾದ ಕಮಲಗಳನ್ನು ಪ್ರತಿದಿನ ಪೂಜಿಸಲು ದರ್ಶಿಸಲು ಸಾಧ್ಯವಿಲ್ಲ ಎಂದು ಭಾವಿಸಿ ಅಸಹಾಯಕನಾಗಿ ಸ್ವಾಮಿಯ ಪಾದುಕೆಗಳನ್ನು ತಂದು ಪ್ರತಿದಿನ ಪೂಜಿಸಿ ಸ್ವಲ್ಪ ಮಟ್ಟಿಗೆ ಸಂತೋಷದಿಂದ ಜೀವಿಸ್ತಾ ಇದ್ದಾನೆ. ಬಿಡಿ, ನಾನು ನಿಮಗೆ ಶಬರಿಯ ಬಗ್ಗೆ ಹೇಳ್ತಿದ್ದೆ ಅಲ್ವಾ? ಹೌದು, ಶಬರಿಯ ಭಕ್ತಿಯ ಮುಂದೆ ಬೇರೆ ಯಾವ ಭಕ್ತಿಯೂ ಸರಿಕಟ್ಟಲಾಗದು. ಹೌದು ನೋಡಿ, ಶಬರಿ ಬರುತ್ತಾ ಇದ್ದಾಳೆ ಅನಿಸುತ್ತೆ. ಈಗಲಾದರೂ ಶಬರಿಗೆ ರಾಮನ ದರ್ಶನ ಸಿಗುತ್ತೆ. ನೋಡೋಣ. ನಿಮ್ಗದೆಷ್ಟು ಕುತೂಹಲ ಇದೆಯೋ ಅಷ್ಟೇ ಕುತೂಹಲ ನನಗೂ ಇದೆ. ಬನ್ನಿ ನೋಡೋಣ. ಆ ಶಬರಿ ಬರುವವರೆಗೂ ನಾನಿಲ್ಲೇ ಕಾಯ್ತೀನಿ. ನಿಮ್ಗೆಲ್ಲರಿಗೂ ತೋರಿಸ್ತೀನಿ ಶಬರಿಯ ಭಕ್ತಿ ಅಂದರೆ ಏನು, ಶಬರಿ ಅಂದರೆ ಏನು. ಆಕೆಯ ಭಕ್ತಿ ಮುಂದೆ ಬೇರೆ ಯಾವ ಭಕ್ತಿಯೂ ಸರಿಕಟ್ಟಲಾಗದು. ನೀವು ನೋಡುತ್ತೀರಾ, ತಾಳ್ಮೆಯಿಂದ ಕಾಯಿ. ರಾಮ 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 ರಾಮ. ರಾಮನ ಭಕ್ತಿಯಲ್ಲಿ ಮುಳುಗಿರುವ ಶಬರಿ ಈಗಲೇ ಬರುತ್ತಾಳೆ. ರಾಮ 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 ರಾಮ. ಶಬರಿ ಎಲ್ಲಿ? ಶಬರಿ ರಾಮನ ಭಕ್ತಿಯಲ್ಲಿ ಮುಳುಗಿರಬಹುದು. ಕಾಯೋಣ. ಶಬರಿಯನ್ನು ನೋಡಲು ನೀವೆಲ್ಲರೂ ಕಾಯುತ್ತಿರುವಿರಾ? ಶಬರಿ ಶ್ರೀರಾಮನ ಭಕ್ತಿಯಲ್ಲಿ ಮುಳುಗಿರುವಳು, ಬರುವಳು. ಸ್ವಲ್ಪ ನಿಮಿಷ ತಾಳ್ಮೆಯಿಂದ ಕಾಯಿರಿ. ಶಬರಿಯನ್ನು ನೋಡಲು ಅಷ್ಟು ಬೇಗ ಸಾಮಾನ್ಯವಲ್ಲ. ನೀವು ಕಾಯಲೇಬೇಕು ಅಲ್ವಾ? ಸುಮ್ಮನೆ ಶಬರಿನ ಕರಿ ಅಂದ್ರೆ ಹೇಗೆ ಕರೆಯುವುದು? ರಾಮನನ್ನು ಜಪಿಸಿ ಶಬರಿ ತಾನಾಗಿ ಬರುತ್ತಾಳೆ. ರಾಮನನ್ನು ಜಪಿಸಿ ಶಬರಿಯನ್ನು ನೋಡಬೇಕು ಅಲ್ಲವಾ? ರಾಮ 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 ರಾಮ.
ರಾಮ. ಹಾ, ಕೇಳಿಸಿತೆ? ಶಬರಿಯ ಧ್ವನಿ ನಿಮ್ಗೆ ಯಾರಿಗಾರು ಕೇಳಿಸಿತೆ? ಅಲ್ಲಿ ನೋಡಿ, ಅಲ್ಲಿ ನೋಡಿ, ಹಣ್ಣು ಹಣ್ಣಾದ ಪುಟ್ಟ ಪುಟ್ಟ ಹೆಜ್ಜೆ ನೀಡುತ್ತಾ ಶಬರಿ ಬರುತ್ತಿದ್ದಾಳೆ. ಆ ರಾಮನನ್ನು ಹುಡುಕುತ್ತಾ ಕಾಯ್ತಿದ್ದಾರಲ್ಲ, ನೋಡಿ ಶಬರಿಯನ್ನು. ರಾಮ ಸೂರ್ಯದೇವ, ನಿನ್ನ ಕಿರಣಗಳು ಯಾಕಪ್ಪ ಇಷ್ಟೊಂದು ತಂಪೆನಿಸುತ್ತದೆಯಲ್ಲ? ಅವಿರತ ಅಂದರೆ ಯಾವಾಗಲೂ ನೀನು ನಿನ್ನ ಶಾಖ ಬಹಳವಿರುತ್ತಿತ್ತು. ಆದರೆ ಚಂದ್ರನಂತೆ ಇವತ್ತು ನೀನು ತಂಪಾಗಿರುವೆ. ಸೂರ್ಯದೇವ, ನೀನು ಇಷ್ಟು ತಂಪಾಗಿದ್ದಿ ಅಂದ ಮೇಲೆ ನನ್ನ ರಾಮನೇನಾದರೂ ಬರುತ್ತಾನೆಯೇ? ಹೇಳಯ್ಯ, ಈ ಮುದುಕಿಯ ಮೇಲೆ ಸ್ವಲ್ಪ ಕರುಣೆ ತೋರು. ನನ್ನ ರಾಮನೇನಾದರೂ ಬರುತ್ತಾನೆಯೇ? ಹೇಳಪ್ಪ. ಹೋಗಲಿ ಬಿಡು, ನೀನೇಕೆ ಹೇಳುತ್ತೀ? ನೀನು ಹೇಳುವುದಿಲ್ಲ. ಏಕೆಂದರೆ ನನ್ನಂತೆ ನೀನು ಕೂಡ ರಾಮನನ್ನು ಆದಷ್ಟು ಬೇಗ ಕಾಣಬೇಕೆಂದು ಹಂಬಲಿಸುತ್ತಿದ್ದಿ. ಕೈ ಕಾಲುಗಳು ನಡುಗುತ್ತಿವೆ. ನಿಲ್ಲ ಅಲ್ಲೋ ಅಮ್ಮ, ಭೂಮಿ ತಾಯಿ, ಇದೇನಿದು? ನೀನೆಷ್ಟು ಮೃದುವಾಗಿದೆಯಲ್ಲ. ಕಲ್ಲು ಮುಳ್ಳು ಒರಟಾಗಿರುವ ನಿನ್ನ ಮಡಿಲು ಏಕಮ್ಮ ಈ ರೀತಿ ಮೆತ್ತಗಿದೆ? ನನ್ನ ರಾಮ ಬರುತ್ತಾನೆ ಎಂದು ಕಾಣಿಸುತ್ತದೆ. ಅದಕ್ಕಾಗಿ ನಿನ್ನ ಮಡಿಲನ್ನು ಎಷ್ಟು ಮೃದುವಾಗಿಟ್ಟುಕೊಂಡಿದ್ದೀಯೇ. ತಾಯಿ, ನನ್ನ ರಾಮನೇನಾದರೂ ಬರುವನಿದ್ರೆ ನನಗೊಂದು ಸ್ವಲ್ಪ ತಿಳಿಸಮ್ಮ. ಎಷ್ಟೋ ವರ್ಷಗಳಿಂದ ರಾಮನಿಗಾಗಿ ಕಾಯುತ್ತಲಿದ್ದೇನೆ. ತಿಳಿಸುತ್ತೀಯಾ? ತಿಳಿಸುತ್ತಿದ್ದಾನೆ. ಮಾತಾಡಮ್ಮ. ನೀನೇಕೆ ತಿಳಿಸುತ್ತಿ ಬಿಡು. ನನ್ನಂತೆ ನೀನು ಕೂಡ ರಾಮನ ಸೇವೆ ಮಾಡಬೇಕೆಂದು ಕಾಯುತ್ತಾ ಇದೆಯಾ? ಕಾಯಿ, ನೀನು ಕಾಯಿ. ಆದರೆ ರಾಮನ ಬರುವನ್ನ ಯಾರೂ ಹೇಳಲಲ್ಲರು. ಕಣ್ಣುಗಳು ಮಂಜಾಗುತ್ತಿವೆ, ಕೈ ಕಾಲುಗಳಲ್ಲಿ ಶಕ್ತಿ ಇಲ್ಲ. ಇನ್ನು ನಾನು ಕಣ್ಣು ಮುಚ್ಚುವುದರೊಳಗೆ ರಾಮನನ್ನು ಕಾಣದ ಹೊರತು ನನಗೆ ಮುಕ್ತಿ ಸಿಗುವುದಿಲ್ಲ. ರಾಮನನ್ನು ನೋಡಬೇಕು. ರಾಮ ವಾಯುದೇವ, ಎಷ್ಟು ತಂಪಾದ ಗಾಳಿ ಇದು. ವಾಯುದೇವ, ಎಲ್ಲರಿಗೊಂತ ಮುಂಚೆ ನಿನಗೇ ಗೊತ್ತಾಗುತ್ತದಂತೆ ರಾಮ ಬರುವ ಸೂಚನೆ. ನೀನಾದರೂ ಹೇಳಯ್ಯ, ಹೇಳಪ್ಪ. ನನ್ನ ರಾಮ ಇನ್ನೂ ಎಷ್ಟು ದೂರ ಇದ್ದಾನೆ ಅಂತ ಹೇಳು ತಂದೆ, ಹೇಳು. ರಾಮನಿಲ್ಲದೆ ನನ್ನ ಬದುಕೇ ಇಲ್ಲ. ರಾಮನನ್ನು ನೋಡಲಾರದೆ ನಾನು
ಉಸಿರಾಡುವುದಿಲ್ಲ ತಾಯಿ. ಭೂಮಿ ತಾಯಿ, ನನ್ನ ರಾಮನನ್ನು ಕಂಡಿರಾ? ಯಾರಾದರೂ ಹೇಳಿ, ನನ್ನ ರಾಮನನ್ನು ನೀವು ಕಂಡಿರಾ? ಸೀತಾ, ಇದೇನಿದು? ಎಷ್ಟು ಮಧುರವಾದ ಧ್ವನಿ! ನನ್ನ ಗುರುಗಳ ಧ್ವನಿಯ ನಂತರ ಎಷ್ಟು ಮೃದುವಾದ ಧ್ವನಿಯನ್ನು ಇದೇ ಮೊದಲು ಕೇಳುತ್ತಿರುವುದು. ಯಾರಿರಬಹುದು ಇದು? ಇದು ನನ್ನ ರಾಮನ ಧ್ವನಿಯಾಗಿರಬಹುದೇ? ಸೀತಾ, ಅಮ್ಮ ಜನನಿ. ನನ್ನ ಕಣ್ಣೇ ಸರಿಯಾಗಿ ಕಾಣುತ್ತಿಲ್ಲವಲ್ಲ. ಅಯ್ಯೋ ರಾಮ, ನಿನ್ನ ನೋಡಲಾಗುತ್ತದೆಯೋ ಇಲ್ಲವೋ? ಇದು ನನ್ನ ರಾಮನ ಧ್ವನಿಯೇ? ನನ್ನ ರಾಮನೇನಾದರೂ ಬಂದನೇ? ಅಮ್ಮ ಶಬರಿ, ನಾನು ನಿನ್ನ ರಾಮನೇ ತಾಯಿ. ನಿಜವಾಗಿಯೂ ನೀನು ನನ್ನ ರಾಮನೇ? ಹೌದು ತಾಯಿ, ಅಯ್ಯೋ ನಾನೇ ನಿನ್ನ ರಾಮ. ಅಯ್ಯೋ, ಈ ನಿನ್ನ ಧ್ಯಾನ ಪಾವನ ಚರಿತ ಪರಧಾಮ. ಪ್ರಭು ನಿನ್ನ ಧ್ಯಾನ ಮೋಕ್ಷ ಪ್ರಧಾನ ಪಾವನ ಚರಿತ ಧ್ಯಾನ. ಮಾಡಿ ನಿರಂತನ ಮಾಡಿ ನಿರಂತನ ನಿನ್ನಯ ಧ್ಯಾನ ನೀನೇ. ಮಾಡಿ ನಿರಂತನ ನಿನ್ನಯ ಧ್ಯಾನ ನೀನೇ ಮೋಕ್ಷ ಪ್ರಧಾನ. ನೀನೇ ಮೋಕ್ಷ ಪ್ರಧಾನ ಧ್ಯಾನ ಏಕನ ಶ್ಯಾಮ ಪಾವನ ಚರಿತ ಪರಧಾಮ. ಪ್ರಭು ಬಂದೆಯಾ ಪ್ರಭು? ಈ ಮುದುಕಿಯನ್ನು ನೋಡಲು ಬಂದೇ ಬಿಟ್ಟೆಯಾ ಪ್ರಭು? ನಿನ್ನ ದರ್ಶನ ಭಾಗ್ಯವನ್ನು ನನಗೆ ಒದಗಿಸಿಕೊಟ್ಟು ಬಿಟ್ಟೆಯಾ? ಅಯ್ಯೋ ಅಯ್ಯೋ, ಪಾವನವಾಯಿತು ನನ್ನ ಜನ್ಮ ಪ್ರಭು. ಅಮ್ಮ ಶಬರಿ, ಪ್ರಭು, ಇದೇನಿದು? ನಿನ್ನ ಪಾದಗಳು ಇಷ್ಟೊಂದು ಹೊರಟಾಗಿದೆಯಲ್ಲ. ಅಯ್ಯೋ, ಕಲ್ಲು ಮುಳ್ಳು ತುಳಿದು ಬಂದೆಯಾ? ನನಗಾಗಿ ನೀನು ಕಲ್ಲು ಮುಳ್ಳು ತುಳಿಯಬೇಕಾಯಿತೆ. ಅಯ್ಯೋ, ಇದೇನಿದು? ವಜ್ರ ವೈಢೂರ್ಯಗಳನ್ನು ತೊಟ್ಟು ಪೀತಾಂಬರಗಳನ್ನು ಧರಿಸಿ ಮೆರೆಯಬೇಕಾಗಿದ್ದ ನೀನು ಇದು ನಾರು ಮಡಿಯೇ? ಅಯ್ಯೋ, ನನಗಾಗಿ ಈ ಕಷ್ಟವನ್ನು ಪಟ್ಟೆಯ? ನನ್ನ ಕಾಡಲೆಂದು ಈ ರೀತಿಯಾಗಿ ಬಂದೆಯಾ? ಅಯ್ಯೋ, ನಾನೆಂತಹ ಪಾಪಿ! ನನ್ನ ಪ್ರಭುವಿಗೆ ನಾನೆಷ್ಟು ಕಷ್ಟವನ್ನು ಕೊಟ್ಟು ಬಿಟ್ಟೆ. ನನ್ನನ್ನು ಕ್ಷಮಿಸು ಪ್ರಭು, ನನ್ನನ್ನು ಕ್ಷಮಿಸು. ಅಮ್ಮ ಶಬರಿ, ನನ್ನ ವಿಷಯ ಸದ್ಯಕ್ಕೆ ಬೇಡ. ನಿನ್ನ ವ್ರತಗಳು, ತಪಸ್ಸು ಎಲ್ಲವೂ ಸರಿಯಾಗಿ ನಡೆಯುತ್ತಿದೆ ತಾನೆ? ನಡೆದಿದೆ. ಈ ಆಶ್ರಮದ ಸೇವೆ,
ಗುರುಗಳ ಸೇವೆಯಲ್ಲಿ ತೃಪ್ತಿಯನ್ನು ಪಡೆಯುತ್ತಾ ನಿನ್ನ ನಿರ್ಮಲವಾದ ಮನಸ್ಸು ಶಾಂತವಾಗಿದೆ ತಾನೆ. ಆದರೂ ಶಬರಿ, ನನ್ನ ಬಗ್ಗೆ ನಿನಗೇಕೆ ಇಷ್ಟೊಂದು ಕಳಕಳಿ? ನನ್ನ ನೋಡು, ಎಷ್ಟು ಹಾಯಾಗಿದ್ದೀನಿ. ಹೌದು ಪ್ರಭು, ಎಲ್ಲರನ್ನೂ ಆಟವಾಡಿಸುವ ನೀನು ಹಾಯಾಗಿರುವಿ, ಹಾಯಾಗಿರುವಿಪ್ಪ, ಹಾಯಾಗಿರುವಿ. ಇದೇನಿದು, ಈ ನಿನ್ನ ಕೇಶರಾಶಿ ಇಷ್ಟು ಜಿಡ್ಡು ಕಟ್ಟಿದೆಯಲ್ಲ. ಅಯ್ಯೋ ಪ್ರಭು, ನಾರು ಮಡಿ, ಜಿಡ್ಡುಗಟ್ಟಿದ ಜಡೆ ಇವೆಲ್ಲವೂ ನನ್ನಿಂದಲೇ ಆದದ್ದು. ನನ್ನನ್ನು ಕ್ಷಮಿಸಿ ಬಿಡು ಮಹಾಪ್ರಭು, ನನ್ನನ್ನು ಕ್ಷಮಿಸಿ ಬಿಡು. ಭಕ್ತಿಯ ಪರಾಕಾಷ್ಠೆಯಲ್ಲಿ